ಟೇಕ್ ಇಟ್ ಈಸಿ, ಫಿನಿಶ್ ಮಾಡು. ಅಮ್ಮ, ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ. ನಿಮಗೆ ನಂಬಿಕೆ ಇಲ್ದಿದ್ರು ಕೆಲವನ್ನ ನಂಬಲೇಬೇಕು. ಅದೇನು ಅಂತ ಹೇಳಿ. ಯಾವ ಪೂಜೆಯಲ್ಲೂ ಇಷ್ಟು ಆತಂಕ ಆಗಿರಲಿಲ್ಲ. ಯಾವುದೋ ದೋಷ ಇದೆ ಅಂತ ಹೇಳಿದ್ರು ಗೊತ್ತಾಗುತ್ತೆ. ಇವ್ರ ಕೈಯಿಂದ ಕನಿಷ್ಠ ನಮ್ಮೂರಿನಲ್ಲಿರೋ ಶಿವಾಲಯದಲ್ಲಿ ದೋಷ ನಿವಾರಣೆ ಪೂಜೆ ಮಾಡಿಸಿದ್ರೆ ಫಲ ಸಾನುಕೂಲವಾಗಬಹುದು. ವಾಟ್ ಜಯ್, ನೀನೇನೋ ಮಿಸ್ಟೇಕ್ ಮಾಡಿರೋ ಹಾಗೆ ಫೈನ್ ಕಟ್ಟಿ ಅಂತಿದ್ದಾರಲ್ಲ ಪುರೋಹಿತರು. ವಾಟ್ ಡು ಯು ಸೇ ನಿತ್ಯ? ದೋಷ ನಿವಾರಣೆ ಪೂಜೆ ಮಾಡ್ಸಣ್ವಾ? ಐ ಡೋಂಟ್ ನೋ ಮಾಮ್, ನಿನ್ನಿಷ್ಟ. ನೀವೇನಂತೀರಾ ಅಜ್ಜಿ? ನನಗಂತೂ ಜೈಗೂ ನಿಮ್ಮ ಫ್ಯಾಮಿಲಿಗೂ ಏನೋ ದೋಷ ಇದೆ, ನಿವಾರಣೆ ಮಾಡಬೇಕು, ಈ ರೀತಿ ಗಾಳಿ ಸುದ್ದಿಲಿ ನಂಬಿಕೆ ಇಲ್ಲ. ಆದರೆ ನೀವಿದೆಲ್ಲ ನಂಬ್ತೀರಲ್ಲ, ಯಾವುದಕ್ಕೂ ಒಳ್ಳೇದು. ಹೇಗೂ ಇಷ್ಟು ದೂರ ಬಂದಿದ್ದೀವಲ್ಲ, ಆ ಪೂಜೆ ಏನೋ ಮಾಡಿಸಿದ್ರಾಯ್ತು, ಏನಂತೀರಾ? ಏನ್ ನೋಡ್ತಿದ್ಯಾ ಜಯ್? ಏರಿ ಇಳಿಯೋ ಅಲೆಗಳನ್ನ. ಆದ್ರಿಂದ ನಿನಗೆ ಯಾವ ಸ್ಫೂರ್ತಿನೂ ಸಿಗಲ್ಲ ಬಿಡು. ನೀವು ಏರಿ ಇಳಿಯೋದನ್ನು ನೋಡ್ತಾ ಇದ್ದೀರಾ, ನಾನು ಬಿದ್ದು ಹೇಳೋದನ್ನು ನೋಡ್ತಿದ್ದೀನಿ. ನನ್ನ ಕನ್ಸು ಕೂಡ ಅಲೆಗಳ ಹಾಗೇನೆ, ಬಿದ್ದರೂ ಸರಿ ಮತ್ತೆ ಹೇಳೋ ಅಂಥದ್ದೇ. ನನ್ನ ಕನಸಿಗೆ ಪೊಗರು ಹೆಚ್ಚು, ಯಾಕಂದರೆ ಅಲೆ ಹಿಂದೆ ಅಷ್ಟು ದೊಡ್ಡದಾಗಿರೋ ಸಮುದ್ರ ಇರೋ ಹಾಗೆ ನನ್ನ ಕನಸಿನ ಹಿಂದೆ ನಾನಿರ್ತೀನಿ. ಸಮುದ್ರಕ್ಕೆ ಹೋಲಿಕೆ ಮಾಡ್ತಿದ್ಯಾ? ಕೆಳಗೆ ಬೀಳೋದಕ್ಕೆ ಸಿದ್ಧವಾಗಿರು ಜಾಯ್. ಆರಂಭ ಆಗಿದೆ, ಇನ್ನು ಗುಡಿ, ಫಂಕ್ಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಇದೆ. ಕಮ್ ಕಮ್. ಸರ್, ನೋಡಿದ್ರೆ ಇದೆಲ್ಲ ರೂಪಾ ಮೇಡಮ್ ಮೊದಲೇ ಪ್ಲ್ಯಾನ್ ಮಾಡಿರೋ ಆಗಿಲ್ವಾ? ಮಾಡ್ದ ಹಾಗಲ್ಲ ನಾಣಿ, ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿ ನಮ್ಮನ್ನಿಲ್ಲಿ ಕರೆಸಿದ್ದಾರೆ. ನಿತ್ಯನಿಗೆ ನಾನು ಕರೆಕ್ಟ್ ಅಲ್ಲ ಅಂತ ಎಲ್ರಿಗೂ ಪ್ರೂವ್ ಮಾಡೋದೇ ಅವ್ರ ಪ್ಲ್ಯಾನ್. ಅದಕ್ಕೆ ಈ ಡಿವೋಷನಲ್ ಬ್ಲ್ಯಾಕ್ ಮೇಲ್ ಶುರು ಮಾಡಿತ್ತು. ಯಾಕಂದರೆ ನಮ್ಮದು ಟ್ರೆಡಿಷ್ನಲ್ ಫ್ಯಾಮಿಲಿ ಅಲ್ವಾ, ತುಂಬ ಈಸಿಯಾಗಿ ನಂಬ್ತಾರೆ ಅಂತ. ಮತ್ತೀಗ ಹೇಗೆ ಸರ್? ಏನು ಮಾಡೋದು? ನಾವು ಮಾಡೋಕ್ಕೇನಿಲ್ಲ, ಅವ್ರು ಇನ್ನೇನೇನು ಮಾಡ್ತಾರೋ ನೋಡ್ಬೇಕಷ್ಟೇ. ಅಂದರೆ ನೀವು ನಿಮ್ಮ ಸೋಲ್ನ ಒಪ್ಕೋತೀರಾ? ನಿತ್ಯ ಮೇಡಮ್ನ ಬಿಟ್ಬಿಡ್ತೀರಾ? ನಾಣಿ, ಚೆಸ್ನಲ್ಲಿ ಎದುರಿರೋರು ದಾಳ ನಡೆಸಿದ್ಮೇಲೆ ನಾವು ಮಂಗಳೂರಿಗಂತೂ ನಾವು ಹೇಗೋ ಬಂದಾಯ್ತು. ಈ ಊರಲ್ಲಿ ಮೇಡಮ್ ಎಲ್ಲಿರ್ತಾರೋ ಏನೋ. ಟೆನ್ಷನ್ ಯಾಕೆ ಗಂಗಾ? ಮೇಡಮ್ ನಾವೇ ಫೋನ್ ಮಾಡಿ ಕೇಳೋಣ. ಅಲ್ಲಿ ನೋಡು, ಅಲ್ಲಿ ಫೋನ್ ಇದೆ ಅನ್ಸುತ್ತೆ, ನಡಿ. ಏನಾಯ್ತು ಚಿಕ್ಕಪ್ಪ? ರಿಂಗ್ ಆಗ್ತಿದೆ ಗಂಗಾ. ಏನ್ ಚಿಕ್ಕಪ್ಪ? ಮೇಡಮ್ ಫೋನ್ ತೆಗಿತಿಲ್ಲ ಗಂಗಾ. ಈಗೇನ್ ಮಾಡೋದು? ಮೇಡಮ್ ಫೋನ್ ತೆಗಿತಾ ಇಲ್ವಲ್ಲ. ಈಗ ಏನ್ ಮಾಡೋದು? ಮೇಡಮ್ ಯಾಕೆ ಫೋನ್ ಎತ್ತಾ ಇಲ್ಲ? ಅಂದ್ರೆ ಮೇಡಮ್ಗೂ ಏನಾದ್ರೂ ಕೆಲಸ ಇರುತ್ತಲ್ವ ಗಂಗಾ, ಅವರು ತುಂಬಾ ಬ್ಯುಸಿ ಇರ್ತಾರೆ. ಏನೋ ನಮ್ಮಮ್ಮ ಅಪಾಯದಲ್ಲಿದ್ದಾಳಲ್ಲ ಚಿಕ್ಕಪ್ಪ. ಆ ವಿಷಯ ಮೇಡಮ್ ಗೊತ್ತಿಲ್ವಲ್ಲ. ಅದೇನು ಎಲ್ಲ ವಿಷಯನೂ ಹೇಳ್ದೆ ಅಂದ್ಯಲ್ಲ, ದುಡ್ಡು ಕೊಡ್ತಾರೆ ಅಂದೆ. ಕೊಡಲ್ಲ ಅಂತ ನಾನೀಗ ಹೇಳದ್ನಾ? ಮತ್ತೆ ಫೋನ್ ಯಾಕೆ ಎತ್ತುತ್ತಾ ಇಲ್ಲ? ಈಗ ಮಾಡಿದ್ವಲ್ಲ ಗಂಗಾ, ನಂಬರ್ ನೋಡ್ಕೊಂಡು ಅವರೇ ಫೋನ್ ಮಾಡ್ತಾರೆ. ಅಲ್ಲಿ ತನಕ ಕಾಯೋಣ, ಏನಂತ್ಯಾ? ಏನೋ ಚಿಕ್ಕಪ್ಪ,
ನನಗೆ ತುಂಬ ಭಯ ಆಗ್ತಿದೆ. ತಡ ಆದಷ್ಟೊತ್ತು ಅಮ್ಮಂಗೆ ಅಪಾಯ ಹೆಚ್ಚಾಗುತ್ತೆ. ಕಳೆದು ಹೋಗೋ ಪ್ರತಿ ನಿಮಿಷ ಅಮ್ಮನ್ನ ಸಾವಿನ ಕಡೆ ಕರ್ಕೊಂಡು ಹೋಗ್ತಿದೆ. ಭಯ ಪಡ್ಬೇಡ ಗಂಗಾ, ನಿನ್ನ ಅಮ್ಮಂಗೆ ಏನೂ ಆಗಲ್ಲ. ಏನೂ ಆಗಬಾರ್ದು ಚಿಕ್ಕಪ್ಪ. ಅಮ್ಮಂಗೇನಾದರೂ ಆದರೆ ನಾನು ಬದುಕೋದಿಲ್ಲ. ಅಮ್ಮನ ಹೇಗಾದರೂ ಕಾಪಾಡ್ತೀನಿ ಅನ್ನೋ ಧೈರ್ಯದಿಂದ, ಮೇಡಮ್ ನಮಗೆ ದುಡ್ಡು ಕೊಡ್ತಾರೆ ಅನ್ನೋ ಆಸೆಯಿಂದ, ಆಪರೇಷನ್ ಆಗೋವರೆಗೂ ಅಮ್ಮ ನನ್ನ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆಯಿಂದ ಅಮ್ಮನ್ನ ಅಲ್ಲಿ ಬಿಟ್ಟು ಬಂದಿದ್ದೀನಿ ಚಿಕ್ಕಪ್ಪ. ಆದರೆ ಈಗ ನಾವು ದುಡ್ಡು ತಗೊಂಡು ತಿರ್ಗಾ ಹೋಗ್ತಿದ್ರೆ ನಾನು ಯಾವ ಪರಿಸ್ಥಿತಿಲಿದ್ದೀನೋ ಗೊತ್ತಾಗ್ತಿರೋ ಅಮ್ಮ, ಅವಳು ಯಾವ ಪರಿಸ್ಥಿತಿಲಿದ್ದಾಳೋ ಗೊತ್ತಾಗ್ತಿರೋ ನಾನು. ಗಂಗಾ, ಏನಾಯ್ತು ಗಂಗಾ? ಏನಾಗ್ಲಿಲ್ಲ ಚಿಕ್ಕಪ್ಪ. ತಲೆ ತಿರುಗ್ತಿದ್ಯಾ? ಸುಸ್ತಾಗ್ತಿದೆ ಅಲ್ವಾ? ಇಲ್ಲ ಚಿಕ್ಕಪ್ಪ. ಯಾಕೆ ಸುಳ್ಳು ಹೇಳ್ತೀಯ? ನಿನ್ನ ಅಮ್ಮಂಗೆ ಹೀಗಾಗಿದೆ ಅಂತ ಇವತ್ತು ಬೆಳಗ್ಗೆ ನಿಂಗೆ ಗೊತ್ತಾದ ಕ್ಷಣದಿಂದಾನು ನೀನು ಏನೂ ತಿಂದೇ ಇಲ್ಲ. ಸುಸ್ತಾಗದೆ ಇನ್ನೇನಾಗುತ್ತೆ? ಬಾ, ಸ್ವಲ್ಪ ಏನಾದರೂ ತಿನ್ ಬಾ. ನಂಗೇನು ಬೇಡ ಚಿಕ್ಕಪ್ಪ. ಏನು ತಿಂದೆ ಎಷ್ಟು ಹೊತ್ತು ಹಸ್ಕೊಂಡಿರ್ತೀಯ ಗಂಗಾ? ಅಮ್ಮನ ಹುಷಾರಾಗಿ ನೋಡ್ಕೊಳಕ್ಕಾದ್ರೂ ನಿನ್ನ ಮೈಯಲ್ಲಿ ಸ್ವಲ್ಪ ಶಕ್ತಿ ಇರಬೇಕಲ್ವಾ? ಹಸುವಾಗ್ತಿಲ್ಲ ಚಿಕ್ಕಪ್ಪ. ಅದು ನಿನ್ನ ಮನ್ಸಿಗೆ, ಹೊಟ್ಟೆಗಲ್ಲ. ಬಾ. ಮೇಡಮ್ ಫೋನ್ ಮಾಡಿದ್ರೆ ಮಾಡ್ಲಿ, ತಿರ್ಗಾ ಬಂದ್ಮೇಲೆ ನಾವೇ ಮಾಡೋಣ. ಬೇಡ ಚಿಕ್ಕಪ್ಪ, ಅವ್ರು ಬ್ಯುಸಿ ಇರ್ತಾರೆ ಅಂತ ನೀನೇ ಹೇಳಿದ್ಯಲ್ಲ. ಅವ್ರು ಫೋನ್ ಮಾಡಿದಾಗ ನಾವು ಹತ್ರ ಇಲ್ದೇ ಇದ್ರೆ ಕೋಪ ಮಾಡ್ಕೋತಾರೆ. ಆ ಕೋಪದಲ್ಲಿ ದುಡ್ಡು ಕೊಡಲ್ಲ ಅಂದ್ಬಿಟ್ರೆ? ಬೇಡ ಚಿಕ್ಕಪ್ಪ, ನಾನು ಎಲ್ಲೂ ಬರಲ್ಲ, ಇಲ್ಲೇ ಇರ್ತೀನಿ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ತಿಂಡಿ ತರ್ತೀನಿ. ಮತ್ತೆ ಮೇಡಮ್ ಏನಾದ್ರೂ ಫೋನ್ ಮಾಡಿದ್ರೆ? ಮಾತಾಡು. ನಾನಾ? ಭಯ ಪಡದೆ ವಿಷಯ ಹೇಳು. ಎಲ್ಲಿಗೆ ಬರಬೇಕು ಸರಿಯಾಗಿ ಕೇಳು, ನಾನು ಹೋಗಿ ಬರ್ತೀನಿ. ಬೇಗ ಬಂದ್ಬಿಡು ಚಿಕ್ಕಪ್ಪ. ಸರಿ. ಅಯ್ಯೋ ದೇವ್ರೆ, ಮೇಡಮ್ ಬೇಗ ಫೋನ್ ಮಾಡೋ ಹಾಗೆ ಮಾಡು, ದುಡ್ಡು ಕೊಡ್ಸು. ನನ್ನ ಅಮ್ಮನ ಪ್ರಾಣ ಈಗ ನಿನ್ನ ಕೈಲಿದೆ, ದಯೆ ತೋರಿಸು ಸ್ವಾಮಿ. ನಾವು ಕರುಣೆ ತೋರಿಸೋಕೆ ಬಂದಿದ್ದೀವಿ. ಅಣ್ಣ, ನಿಮ್ಮನ್ನ ಪೊಲೀಸರು ಬಿಟ್ಬಿಟ್ರಾ? ಅಬ್ಬಾ, ಈಗ ನಂಗೆ ತುಂಬಾ ಸಂತೋಷ ಆಯ್ತು. ಇನ್ನು ನಿಮ್ಗೆ ಪೊಲೀಸರು ಹೊಡೆದು ಸ್ಟೇಷನಲ್ಲೇ ಹಾಕಿದಾರೇನೋ ಅನ್ಕೊಂಡೆ. ಹೌದಣ್ಣ, ನೀವು ಬೆಂಗಳೂರಿಗೆ ವಾಪಸ್ ಯಾವಾಗ ಹೋಗ್ತೀರಾ? ನೀವು ಈಗಲೇ ಹೋಗೋರಾದ್ರೆ ಅರ್ಧ ಗಂಟೆಲೋ ನಮ್ಮ ಕೆಲಸನೂ ಪೂರ್ತಿ ಆಗುತ್ತೆ. ನಾನು ಚಿಕ್ಕಪ್ಪನು ನಿಮ್ಮ ಜೊತೆಗೆ ಬರ್ತೀವಿ. ನಮ್ಮ ಮೇಡಮ್ ನಮ್ಗೀಗ ದುಡ್ಡು ಕೊಡ್ತಾರೆ. ಆ ದುಡ್ಡಲ್ಲಿ ನಿಮ್ಗೆ ಹೋಗೋ ಬರೋ ಪೆಟ್ರೋಲ್ ಚಾರ್ಜು ಕೊಡ್ತೀನಿ, ನಿಮ್ ಖರ್ಚಿಗೂ ಕೊಡ್ತೀನಿ, ಎಲ್ಲಾದ್ರೂ ಒಳ್ಳೆ ಊಟ ಕೊಡಿಸ್ತೀನಿ. ನಮ್ಮ ಅಮ್ಮನ ಪ್ರಾಣ ಉಳಿದ್ರೆ ಅದಕ್ಕೆ ನೀವು ಒಂದು ಕಾರಣನೇ ಅಲ್ವಾ? ನಾವು ಕಾರಣನೋ ಅಲ್ವಾ ನಮ್ಗೆ ಗೊತ್ತಿಲ್ಲ. ನಾವು ಪೊಲೀಸ್ ಕೈಲಿ ಒದೆ ತಿನ್ನೋಕೆ ಕಾರಣ ಮಾತ್ರ ನೀನೇ. ಅಯ್ಯೋ, ಪೊಲೀಸರು ನಿಮಗೆ ಹೊಡೆದ್ರ ಅಣ್ಣ? ಹೊಡಿಬೇಡಿ ಅಂದಿದ್ನಲ್ಲ. ನಮ್ಮನ್ ಪೊಲೀಸ್ ಹತ್ರ ಸಿಕ್ಕಾಕ್ಸಿ ಈಗ ಏನು ಗೊತ್ತಿಲ್ಲ ಚೆನ್ನಾಗಿ ನಟಿಸ್ತೀಯಲ್ಲ. ನಟಿಸ್ತಿದ್ದೀನಾ? ನಾನಿನ್ನೂ ನಟಿಸ್ತಿಲ್ಲ ಅಣ್ಣ. ನನ್ನಿಂದ ನೀವು ಹೊಡ್ತಾ ತಿಂದಿದ್ರೆ ನನಗೆ ಕ್ಷಮಿಸ್ಬಿಡಿ. ನಮ್ಮ ಅಮ್ಮನ ಆಪರೇಷನ್ ದುಡ್ಡಿಗೋಸ್ಕರ ನಾನು ಅರ್ಜೆಂಟಾಗಿ ಇಲ್ಲಿ ಬರಬೇಕಾಯ್ತು. ಅದಕ್ಕೋಸ್ಕರ ನಿಮ್ಮ ಹತ್ರ ಹಾಗೆ ನಡ್ಕೊಂಡೆ. ಬೇಕು ಅಂತ ಅಲ್ಲ, ನಿಮ್ ದುಡ್ಡನ್ನ ಕೊಟ್ಬಿಡ್ತೀನಿ. ನಿನ್ ದುಡ್ಡು ಬೇಡ, ರಾಣಿ ದುಡ್ಡು ಬೇಡ. ನೀನ್ ಹೊತ್ಕೊಂಡೋಗಿ ಸಾಯಿಸ್ತಿದ್ರೆ ಹಾಗೆ ತೀರಲ್ಲ. ಹಾ, ಏನಣ್ಣ ಮತ್ತೆ ಹೀಗಂತೀರಲ್ಲ? ನಾವೇ ನಿನ್ನ ಅಣ್ಣಂದ್ರಲ್ಲ. ಎಷ್ಟು ಹಿಂಸೆ ಕೊಟ್ಟಿದೀಯ ನಮ್ಗೆ. ಏಯ್, ಹೊತ್ಕೊಂಡು ನಡೀರೋ. ಅಲ್ಲೇ ಇರಿ, ನಾನು ಮತ್ತೆ ಪೊಲೀಸರಿಗೆ ಹೇಳ್ತೀನಿ. ಏನ್ ಹೇಳ್ತೀಯ? ನಾವು ಒಳ್ಳೆಯವರು ಅಂತ ನೀನೇ ಪೊಲೀಸರಿಗೆ ಹೇಳಿದೀಯ. ನೀನೇನೇ ಹೇಳಿದ್ರು ಆ ಪೊಲೀಸರು ನಂಬಲ್ಲ. ಯಾಕೆ ನಂಬಲ್ಲ? ಅಲ್ಲಿ ನೋಡಿ, ಎಸ್ ಐ ಸರ್. ಏಯ್, ಓಡೋಗ್ತಾ ಇದ್ದಾಳೆ, ಹಿಡೀರೋ.
ಛೇ ಮಿಸ್ ಆಗ್ಬಿಟ್ಲು, ಹೋಗ್ರು ಆ ಕಡೆ. ನಮಸ್ಕಾರನಮ್ಮ. ನಮಸ್ಕಾರ ಪುರೋಹಿತ್ರೆ. ದೋಷ ನಿವಾರಣೆ ಪೂಜೆಗೆಲ್ಲ ಸಿದ್ಧಾನಾ? ಬೇರೆ ಪುರೋಹಿತರು ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರಮ್ಮ. ಜೈ, ನಿನ್ಗೆ ಈ ಪೂಜೆ ಓಕೆ ಅಲ್ವಾ? ಐ ಆಮ್ ನಾಟ್ ಓಕೆ ಆಂಟಿ. ಈ ದೋಷ ಪೂಜೆ ಎಲ್ಲನೂ ನನ್ನ ದೃಷ್ಟಿಲಿ ನಾನ್ಸೆನ್ಸ್. ನಾನ್ಸೆನ್ಸ್ ಅಲ್ಲಪ್ಪ, ಇದು ಕೂಡ ಸೈನ್ಸೇ. ನೀವು ಹೊಡೆದಿರೋ ತೆಂಗಿನಕಾಯಿ ಹಾಳಾಗಿದ್ದು. ಆ ತೆಂಗಿನಕಾಯಿನ ನನ್ನ ಮನೆಯಿಂದ ತಂದಿದ್ದ ಇಲ್ಲ ನನ್ನ ಹೊಲದಲ್ಲಿ ಬೆಳೆದಿದ್ದ? ನೀವೇ ತಾನೇ ಕೊಟ್ಟಿದ್ದು. ಆದರೆ ಹೊಡೆದಿದ್ದು ನೀವೇ ಅಲ್ವಾ? ಅದರಲ್ಲೊಂದು ಹಾಳಾಯಿತು. ಅದು ಕೇಡಿನ ಸಂಕೇತ. ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಕೇಡು ನಡೆಯುತ್ತೆ ಅಂತ ಅರ್ಥ. ಕಳಶ ನಿಮ್ಮ ಕೈ ಜಾತು. ಹುಡುಗಿ ಕೈಲಿರೋ ಕಳಶನೂ ತಡೆಯೋಕ್ಕಾಗಲಿಲ್ಲ. ಅಂದರೆ ಅವರಿಂದ ನೀವು, ನಿಮ್ಮಿಂದ ಅವರು ಕೈ ಜಾರ್ತೀರಿ ಅಂತ ಅರ್ಥ. ಇಟ್ಟಿಗೆ ಎರಡಾಗಿ ಚೂರಾಯಿತು. ಅಂದರೆ ನಾಳೆ ನಿಮಗೆ ಮದುವೆ ನಡೆದ್ರು ವೈವಾಹಿಕ ಜೀವನ ಸರಿಯಾಗಿರಲ್ಲ ಅಂತ, ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ ಅಂತ ಅರ್ಥ. ಬಂಧುರಂ ಕಲ್ಯಾಣ ಕಂದರಂ ಸದ್ಗುಣೈಕಮಂದಿರಂ ಸಕಲ ಲೋಕ ಸುಂದರಂ ಪುಣ್ಯವರ್ಣ ಪುಷ್ಕರಂ ದುರಿತ ಕರ್ಮ ದುಷ್ಕರಂ ಶುಭಕರಂ ಸುಧಾಕರಂ ಸುರುಚಿರಂ ಸುಧೀವರಂ ಭವಕರಂ ಭವಾಕರಂ ತ್ರಿಯಕ್ಷರಂ ಅಕ್ಷರಂ ಭಜೆ. ಒಂದೇ ಆತಂಕ ಆದರೆ ಸರಿ ಮಾಡ್ಬೋದು, ಆದರೆ 3 ಅನರ್ಥ ನಡೆದಿದೆ. ಅದು ಪ್ರಮಾದ. ಅದಕ್ಕೆ ದೋಷ ನಿವಾರಣಾ ಪೂಜಾ ತಪ್ಪದೇ ಮಾಡಬೇಕು. ಚಿಕ್ಕಪ್ಪ, ಆ ರೋಡಿಗಳು ಮತ್ತೆ ಬಂದಿದ್ರು ಚಿಕ್ಕಪ್ಪ. ನನಗೆಲ್ಲ ಗೊತ್ತು, ಗಾಬರಿ ಆಗ್ಬೇಡ ಗಂಗಾ. ಅವರು ಹೊರಟೋದ್ರು. ದೇವ್ರ ದಯೆಯಿಂದ ನೀನ್ ಬರ್ಬೇಕಾದ ಜಾಗಕ್ಕೆ ಬಂದಿದ್ಯಾ. ಏನ್ ಚಿಕ್ಕಪ್ಪ ನೀನ್ ಹೇಳೋದು? ಹೌದು ಗಂಗಾ, ಮೇಡಮ್ ಈ ದೇವಸ್ಥಾನದಲ್ಲೇ ಇದ್ದಾರಂತೆ. ಹೌದಾ? ಮಂಜುನಾಥ್ ಸ್ವಾಮಿ ಮತ್ತೆ ನನ್ನ ಕಾಪಾಡ್ದೆ. ಆ ದೋಷ ನಿವಾರಣೆ ಪೂಜೆ ಮಾಡಿಸಿದ್ರೆ ಮದ್ವೆ ನಿರ್ವಿಘ್ನವಾಗಿ ನಡೆಯುತ್ತಾ ಪುರೋಹಿತ್ರೆ? ಅದು ದೈವಿಚ್ಛೇನಮ್ಮ. ದೈವ ನಿರ್ಣಯ ಹೇಗಿದೆಯೋ ಹಾಗಾಗತ್ತೆ. ಅಂದ್ರೆ ಪೂಜೆ ಮಾಡಿದ್ರು ಫಲ ಸಿಗದೆ ಇರಬಹುದು ಅಂತೀರಾ? ಮಾನವ ಪ್ರಯತ್ನನ ನಾನು ಮಾಡಬೇಕು ಅಂತಿದ್ದೀನಿ. ಒಂದ್ ವೇಳೆ ಯಾವ ಕಾರಣದಿಂದ ಆದ್ರೂ ಈ ಪೂಜೆ ನಿಂತು ಹೋದ್ರೆ ಮದ್ವೆ ಆಗೋ ಅವಕಾಶ ಇದೆ ಅಂತೀರಾ? ಚಂದ್ರಿಕಾ, ಏನ್ ಮಾತಾಡ್ತಾ ಇದೀಯ ನೀನು? ಈಗ ನಾನ್ ಏನಂದೆ ಅಜ್ಜಿ? ಒಳ್ಳೇದು ಕೆಟ್ಟದು ತಿಳ್ಕೊತಾ ಇದೀನಿ ಅಷ್ಟೇ. ಅದು ಒಳ್ಳೇದು ಕೆಟ್ಟದು ತಿಳ್ಕೊತಿರೋ ಹಾಗಿಲ್ಲ. ಕೆಟ್ಟದಾಗಕ್ಕೆ ಚಾನ್ಸ್ ಇದೆಯೋ ಇಲ್ವೋ ಅಂತ ವಿಚಾರಿಸ್ತಿರೋ ಹಾಗಿದೆ. ನನ್ ಸೋದ್ರಳಿಯನ್ ಮದ್ವೆ ನಿಂತು ಹೋಗ್ಬೇಕು ಅಂತ ನಾನ್ ಯಾಕೆ ಅನ್ಕೊಳ್ತೀನಿ ಅದ್ಗೆ? ನಿಮ್ ಮಗಳ ಮದ್ವೆ ನಡಿಬೇಕಲ್ವಾ? ಸಾಕು ನಿಲ್ಸ್ ಕಲ್ಪನಾ. ಎಲ್ಲಿಗೆ ಬಂದು ಏನ್ ಮಾತಾಡ್ತಾ ಇದ್ಯಾ? ಹಾ ಕೇಳು ಅಣ್ಣ. ಮೊದಲು ನೀನ್ ಬಾಯಿ ತೆಗೀದೆ ಹೋದ್ರೆ ಒಳ್ಳೇದು. ಬಾಯಿ ಬಿಟ್ರೆ ಸಾಕು ಅಪಶಕನ ನೋಡಿದ್ಯಾ.
ಪುರೋಹಿತ್ರೆ, ಈಗ ನಾವ್ ಏನ್ ಮಾಡ್ಬೇಕು ಹೇಳಿ? ಈ ದೇವಸ್ಥಾನದಲ್ಲಿರೋ ಪುರೋಹಿತರ ಕೈಲಿ ದೋಷ ನಿವಾರಣೆ ಪೂಜೆ ಮಾಡಿಸ್ಲೇಬೇಕಮ್ಮ. ಹುಡುಗಿ ಅರಿಶಿನ ಸೀರೆ, ಹುಡುಗ ರೇಷ್ಮೆ ವಸ್ತ್ರ ಧರಿಸಿ ಪೂಜೆಗೆ ತಯಾರಾಗಬೇಕು. ದೋಷ ಹುಡುಗಂಗಿದ್ರೆ ಹುಡುಗಿಗೆ ಯಾಕೆ ಪುರೋಹಿತ್ರೆ ಪೂಜೆ? ನಿತ್ಯ ಜೈನ ಮದ್ವೆ ಆಗೋ ಹುಡುಗಿ ಅಲ್ವಾ ಅಭಿ? ದಂಪತಿಗಳಿಬ್ರು ಪೂಜೆ ಮಾಡಬೇಕು ಅನ್ನೋದು ಪುರೋಹಿತರ ಅಭಿಪ್ರಾಯನೋ ಏನೋ. ಅವರು ದಂಪತಿಗಳಾಗ್ತಾರೋ ಇಲ್ವೋ ತಿಳಿಯೋದಿಕ್ಕೆ ಈ ಪೂಜೆ. ಹುಡುಗ ಹೇಳ್ದಾಗೆ ಹುಡುಗಿ ಮಾಡಬೇಕಾಗಿಲ್ಲಮ್ಮ, ಹುಡುಗ ಮಾತ್ರ ಮಾಡಿದ್ರೆ ಸಾಕು. ಸರಿ ಪುರೋಹಿತ್ರೆ, ಜೈಗೋಸ್ಕರ ತಂದಿರೋ ರೇಷ್ಮೆ ಬಟ್ಟೆ ತರಿಸ್ತೀನಿ. ರೇಷ್ಮೆ ಬಟ್ಟೆನೂ ತಂದಿದ್ದಾರೆ ಅಂದ್ರೆ ಪ್ಲಾನ್ನ ತುಂಬಾ ಜೋರಾಗೆ ಮಾಡಿದ್ದಾರೆ ಸರ್. ಅಭಿ, ನೀನ್ ಹೋಗಿ ಆ ಒಂದ್ ಸೆಕೆಂಡ್ ಆಂಟಿ. ಇಲ್ಲಿವರೆಗೂ ನೀವೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ತೆಂಗಿನಕಾಯಲ್ಲಿ ಒಳ್ಳೇದು ಕೆಟ್ಟದು ಅಂತ, ಕಲಶ ಕೈ ಜಾರಿದ್ರೆ ಲೈಫ್ ಲಾಸ್, ಇಟ್ಕೆ ಓಡಿದ್ರೆ ರಿಲೇಶನ್ಶಿಪ್ ಬ್ರೇಕ್, ಇವೆಲ್ಲ ನನಗಿರೋ ಡಿಫೆಕ್ಟಿಂದನೇ ಆಯ್ತು ಅಂತ, ಇದೆಲ್ಲ ಹೋಗ್ಬೇಕು ಅಂದ್ರೆ ಪೂಜೆ ಮಾಡಬೇಕು, ಆಗ್ಲೇ ಮದುವೆ ಆಗೋದು ಅಂತ. ಸೊ ಒಂದು ಮದುವೆ ಆಗಬೇಕು ಅಂದ್ರೆ ತೆಂಗಿನಕಾಯಿ, ಕಲಶ, ಇಟ್ಕೆ ಇದೆಲ್ಲ ಇಂಪಾರ್ಟೆಂಟ್ ಅಂತಾಯ್ತು. ಹಾಗೆ ಪೂಜೆ ಮಾಡಿದ್ರೆ ಮಾತ್ರ ದೇವ್ರು ಮದುವೆ ಮಾಡಿಸ್ತಾನೆ ಅಂತಾಯ್ತು. ಆಮೇಲೆ ರೈಟ್? ಹಾಗೇನಿಲ್ಲ ಜಾಯ್, ಇದು ಜಸ್ಟ್ ಫಾರ್ಮಾಲಿಟಿ ಅಷ್ಟೇ ಅಲ್ವಾ ಅಜ್ಜಿ? ಇಲ್ಲ, ಪೂಜೆ ಮಾಡಿಸೋದೇ ಒಳ್ಳೇದು. ಹಾಗಾದ್ರೆ ನಾನು ಈ ಪೂಜೆ ಮಾಡ್ಲೇಬೇಕಾ ಅಜ್ಜಿ? ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಿದಾರಲ್ಲ ಅಜ್ಜಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಡ್ಯಾಡ್. ನನ್ನ ದೃಷ್ಟಿಯಲ್ಲಿ ಮದುವೆ ಅಂದ್ರೆ ಒಂದು ನಂಬಿಕೆ, ಒಬ್ರ ಮೇಲೆ ಇನ್ನೊಬ್ರಿಗಿರೋ ನಂಬಿಕೆ. ದೇವರು ನಂಬೋದು ಶಾಪನೋ ದೋಷನೋ ಅಲ್ಲ, ಶಕ್ತಿ. ರಿಲೇಶನ್ಶಿಪ್ ಗಟ್ಟಿಯಾಗಿರೋದಕ್ಕೆ ಕಾರಣ ಕೊಬ್ಬರಿನೋ ಇಟ್ಕೆನೋ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್. ಅದನ್ನ ಬಿಟ್ಟು ಪೂಜೆ ಮಾಡಿದ್ರೆ ದೋಷ ಹೋಗುತ್ತೆ, ದೋಷ ಹೋದ್ರೆ ಮದುವೆ ಆಗುತ್ತೆ ಅನ್ನೋ ಈ ಸುಳ್ಳೆಲ್ಲ ನಾನು ನಂಬಲ್ಲ. ಅದು ಸುಳ್ಳಲ್ಲ ಜೈ, ನಮ್ ಸಂಸ್ಕೃತಿ. ಸಂಸ್ಕೃತಿ ಅಂದ್ರೆ ಮನುಷ್ಯನ ಜೀವನ ವಿಧಾನ. ತಲೆಮಾರಿಂದ ನಮ್ ಪೂರ್ವಜರು ಯಾವ್ದನ್ನ ಆಚರಣೆ ಮಾಡ್ತಿದಾರೋ ಅದನ್ನ ಆಚರಿಸೋದೇ ನಮ್ ಸಂಸ್ಕೃತಿ. ಅಂದ್ರೆ ಆಗ ಅವರು ಅಪ್ಪನ ಅಪ್ಪ ಅಂದಿದ್ದಕ್ಕಾಗಿ ಈಗ ನಾವು ಹಾಗೆ ಕರಿಬೇಕು. ಅವರು ಕಾಲಲ್ಲಿ ನಡೆದು ಕೈಯಲ್ಲಿ ತಿಂದಿದ್ರಿಂದ ಈಗ ನಾವು ಅದನ್ನೇ ಮಾಡ್ತಿದೀವಿ. ಅವರು ದೋಷನ ನಂಬಿ ಪೂಜೆ ಮಾಡಿದ್ರಿಂದ ನಾನು ಮಾಡಬೇಕು. ಇದೇ ಅಲ್ವಾ ನೀವು ಹೇಳ್ತಿರೋದು? ನಿಮ್ ದೃಷ್ಟಿಲಿ ಹಣೆ ಬರ, ಕೈಗೆರೆಗಳೇ ಜೀವನ ಅಷ್ಟೇ ಅಲ್ವಾ? ಆದ್ರೆ ಕೈಯಿಲ್ದಿರೋನು ಬದುಕ್ತಾ ಇದ್ದಾನಲ್ವಾ, ಅದು ಜೀವನ ಅಲ್ವಾ? ಮನುಷ್ಯನ್ ಬಿಟ್ಟು ಬೇರೆ ಯಾವ ಜೀವಿಗಳು ಪೂಜೆ ಮಾಡಲ್ಲ, ಅವಕ್ ಭವಿಷ್ಯ ಇಲ್ವಾ? ಅದು ಬೇರೆ, ಮನುಷ್ಯರು ಬೇರೆ ಜೈ. ನೋ ಡ್ಯಾಡ್. ದೇವಸ್ಥಾನದಲ್ಲಿ ಬೆಳಗೋ ದೀಪಕ್ಕೂ ಗುಡಿಸ್ಲಲ್ಲಿ ಬೆಳಗೋ ದೀಪಕ್ಕೂ ವ್ಯತ್ಯಾಸ ಇಲ್ಲ. ಎರಡರಲ್ಲೂ ಇರೋದು ಬತ್ತಿ, ಎಣ್ಣೆನೆ. ಬೆಳಕನ್ ಕೊಡೋದೇ ಅವೆರಡ್ರ ಕೆಲಸ. ಮನುಷ್ಯ ಆದ್ರೂ ಮಿಕ್ಕಿದ ಪ್ರಾಣಿ ಆದ್ರೂ ಬದುಕೋದೇ ಉದ್ದೇಶ. ವಿತಂಡ ವಾದ ಮಾಡ್ತಿದ್ಯಾ ಜೈ? ಜೈಗೆ ಇದೆಲ್ಲ ಇಷ್ಟ ಇಲ್ದಿದ್ರೆ ಬಿಟ್ಬಿಡಿ ಅಜ್ಜಿ. ಇದು ನನ್ನ ಮದ್ವೆ ವಿಷಯ, ನಿತ್ಯಗೂ ನನಗೂ ಸಂಬಂಧಪಟ್ಟಿರೋ ವಿಷಯ. ನಿತ್ಯ, ನನ್ನ ಕ್ವಶನ್ಗೆ ಸ್ಟ್ರೈಟ್ ಆಗಿ ಆನ್ಸರ್ ಮಾಡು. ನನ್ನ ಮದುವೆ ಆಗ್ಬೇಕು ಅಂತ ಆಸೆ ನಿನಗಿದ್ಯೋ ಇಲ್ವೋ? ನಮ್ಮ ಮದ್ವೆಗೆ ನಮ್ಮ ಒಪ್ಪಿಗೆನೆ ಸಾಕಾಗತ್ತಾ, ಅಥವಾ ತೆಂಗಿನಕಾಯಿ ಇಟ್ಗೆ ಎಲ್ಲ ಸೇರಿ ಓಕೆ ಹೇಳ್ಬೇಕಾ? ದೋಷ, ಪೂಜೆ ಇವೆಲ್ಲ ನಾನು ನಂಬಲ್ಲ. ನೀನ್ ನಂಬ್ತೀಯಾ? ಹೇಳು ನಿತ್ಯ. ನೀನು ಕೂಡ ಅದೇ ಬೇಕು ಅಂದ್ರೆ ನನಗೆ ನೀನು ಬೇಕಾಗಿಲ್ಲ. ಮ್ಯಾರೇಜ್ ಕ್ಯಾನ್ಸಲ್ ಮಾಡೋಣ.